ನಿಮಗೆ ಈ ಜನಪದ ಪ್ರಕಾರಗಳನ್ನು ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲಿಂದ ಬಂತು? ಯಾವ ಥರ ನಿಮಗೆ ಇನ್ಸ್ಪೈರ್ ಆಯಿತು? ಅದೇ ರೀತಿ ನಾವೇನು ಪ್ರತಿಭಾ ಕಾರಂಜಿಗೆ ಎಂಟ್ರಿ ಆಗಿ ನಾವು ಮೊದಲನೇ ಬಾರಿಗೆ ಹೋದಾಗ ಪ್ರತಿಭಾ ಕಾರಂಜಿಲಿ ಭಾಳ ಒಂದು ಡೊಳ್ಳು ಕುಣಿತ ನಾನು ಫಸ್ಟು ನಮ್ಮೊಂದು ಜನಪದ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಫಸ್ಟ್ ಕಲ್ತಿದ್ದೆ ನಾನು ಡೊಳ್ಳು ಕುಣಿತ. ಮತ್ತು ನಮ್ಮ ಸ್ನೇಹಿತ ಭಾಳ ಮುಜೊತ್ತಿಗೆ ನೀನು ಕಲ್ತ್ಕೋ, ಹೊರಗೆಲ್ಲ ಸುತ್ತಾಡ್ಬೋದು, ಎಂಜಾಯ್ ಮಾಡ್ಬೋದು ಅನ್ನೋ ಮೂಮೆಂಟ್ಸಲ್ಲಿ ನಮ್ಮನ್ನ ಆ ಒಂದು ಇದು ಉಮೇದಲ್ಲಿ ನೀವೆಲ್ಲ ಕಲಿಯೋಕೆ ಆಸಕ್ತಿ ಕೊಟ್ಟು ಯಾವ ರೀತಿ ಮಾಡ್ತೀವೋ ನಾವು ಜನಪದ ನೃತ್ಯ ಅಷ್ಟೇ, ಹೆಸರು ಮಾತ್ರ ಅಷ್ಟೇ ಜನಪದ ನೃತ್ಯ ಆಗಿದೆ. ಬಟ್ ನಾವು ಕಾಂಪಿಟೇಷನ್ಗಳಿಗೆ ಹೋದ್ಮೇಲೆ ಏನಾಗಿದೆ, ಗೆಲ್ಲಬೇಕಷ್ಟೇ ನಾವಲ್ಲಿ. ನೀವೇನಾದ್ರೂ ಮಾಡ್ಕೊಳ್ಳಿ. ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅಂದರೆ ಕಾರಣನೇ ಮೂಲ ನಾನೊಬ್ಬ ಜನಪದ ಕಲಾವಿದ ಅಂತೇಳಿ ಇವತ್ತು ಆಯ್ಕೆ ಮಾಡಿರೋದು ನನ್ನ. ನಮಸ್ತೆ ವೀಕ್ಷಕರೇ, ಈ ದಿನ ಹಾಗೂ ಜಂಗಮ ಕಲೆಕ್ಟಿವ್ ಸಹಯೋಗದಲ್ಲಿ ನಡೀತಿರುವ ಜೀವಪದ ಈ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ, ಇಂದು ನಮ್ಮ ಜೊತೆ ಮಂಡ್ಯ ಜಿಲ್ಲೆ ಕೀಲಾರ್ ಗ್ರಾಮದ ಒಬ್ಬ ಯುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ಹಾಗೂ ಇವರು ಮುಖ್ಯವಾಗಿ ಅವ್ರ ಹಿನ್ನೆಲೆ ನಾವು ನೋಡ್ತಾ ಬಂದಾಗ ನನಗೊಂದು ಸುಮಾರು ಒಂದು 10 ವರ್ಷದಿಂದ ಅವರು ಪರಿಚಯ ಇದೆ. ಜನಪದವನ್ನು ಹಲವಾರು ಶಾಲಾ ಮಕ್ಕಳುಗಳಿಗೆ ಜನಪದೆಯ ಬೇರೆ ಬೇರೆ ಪ್ರಕಾರಗಳು, ಜನಪದ ನೃತ್ಯಗಳಾಗಿರ್ಬೋದು, ಹಲವಾರು ಕಲೆಗಳಾಗಿರ್ಬೋದು, ಅದನ್ನೆಲ್ಲ ಹೇಳ್ಕೊಡ್ತಾ ಒಂದು ಜನಪದ ಆ ಒಂದು ಕಲೆಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವ್ರನ್ನ ಪ್ರೀತಿಯ ಸ್ವಾಗತವನ್ನು ಮಾಡೋಣ. ಶಿವು, ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ಕಾರ. ಈಗ ಜನಪದ ಅಂದಾಗ ನಮಗೆ ಭಾಳ ಈಗಿನ ಪ್ರಸ್ತುತ ವಿದ್ಯಮಾನಗಳನ್ನೆಲ್ಲ ನೋಡಿದ್ರೆ, ಈಗ ಮೊಬೈಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇದರಲ್ಲೂ AI ಯುಗದಲ್ಲಿ ಇದ್ದೀವಿ ನಾವು. ಜನಪದಕ್ಕೆ ಆ ಕಲೆಗಳನ್ನು ನೀವು ಪಸರಿಸುವ ಒಂದು ಏನು ಕೆಲಸ ಮಾಡ್ತಿರೋ ಬಹಳ ಒಂದು ಶ್ಲಾಘನೀಯ. ಅದಕ್ಕೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲಿಗೆ ನಿಮಗೆ ಈ ಜನಪದ ಪ್ರಕಾರಗಳನ್ನು ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲಿಂದ ಬಂತು? ಯಾವ ಥರ ನಿಮಗೆ ಇನ್ಸ್ಪೈರ್ ಆಯಿತು? ಆ್ಯಕ್ಚುಲಿ ಜನಪದ ಕಲೆಗಳ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅಷ್ಟಾಗಿ. ಯಾಕೆ ಅಂದರೆ ನಾನು ಒಂದು ಸ್ಕೂಲ್ ಡೇಸ್ ನಾನು ಒಂದು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಾನು ಸರ್ಕಾರಿ ಶಾಲೆ ಓದಿದ್ದು. ಸರ್ಕಾರಿ ಶಾಲೆಯಲ್ಲಿ ಮೇ ಬಿ ನಾನು ಒಂದು 5ನೇ ಕ್ಲಾಸ್ ಓದ್ತಿದ್ದೆ. ಸರ್ಕಾರದಿಂದ ಏನು ಮಾಡ್ತಾರೆ, ಒಂದು ಪ್ರತಿಭಾ ಕಾರಂಜಿ ಅಂತ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನ ಗುರುತಿಸಿ ಅವರ ಒಂದು ಪ್ರತಿಭಾನ್ವಿತ ಪ್ರತಿಭೆನ ಬೆಳೆಸಬೇಕು ಅಂತೇಳಿ ಒಂದು ಸರ್ಕಾರದಿಂದ ಆದೇಶ ಮಾಡಿ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಪ್ರತಿಭಾ ಕಾರಂಜಿನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಸೀನಿಯರ್ಸ್ಗಳು ಏನಿರ್ತಾರಲ್ಲ, ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಅವರು ಆ ಒಂದು ಡೊಳ್ಳು ಕುಣಿತ ಆಗ್ಬೋದು, ಒಂದು ಆಗಿನ ಒಂದು ಹಿಂದಿನ ಏನು ಮೂಲ ಒಂದು ಜನಪದ ಇತ್ತು ಅದನ್ನು ಒಂದು ನೃತ್ಯ ಪ್ರಕಾರಗಳನ್ನ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡಿ ನಾವು ಇಂಪ್ರೆಸ್ ಆಗಿದ್ದು. ಬಟ್ ಏನಂದರೆ ಇದು ಯಾವ ರೀತಿ, ಇದು ಯಾವ ಥರ ನೃತ್ಯ, ಯಾಕೆಂದರೆ ನಾವು ಆಗಿನ ಅದರಲ್ಲಿ ಬರೀ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗ್ಬೋದು, ಈ ಮೂವಿ ಡ್ಯಾನ್ಸ್ಗಳು ಇಷ್ಟು ಮಾತ್ರ ನಮ್ಗೆ ಗೊತ್ತಿತ್ತು. ಇದ್ರ ಹಿನ್ನೆಲೆ ಗೊತ್ತಿರಲಿಲ್ಲ. ಜನಪದರ ಬಗ್ಗೆ ಹಿನ್ನೆಲೆ ನಮ್ಗೇನು ಕೂಡ ಗೊತ್ತಿರಲಿಲ್ಲ. ಬಟ್ ನಾವು ಅದನ್ನ ನೋಡ್ತಾ ಹೋದಾಗ ನಮ್ಗೆ ಅಲ್ಲಿ ಏನೋ ಒಂಥರ ಇಂಪ್ರೆನ್ಸ್ ಅನಿಸ್ತು ನಮಗೆ. ಇದನ್ನ ನಾವೇನೋ ಕಲಿಬೇಕು, ಇದರಿಂದ ಏನೋ ಇದೆ ಅನ್ನೋ ಒಂದು ನಾವೇನು ಮಾಡೋದು. ಆ್ಯಕ್ಚುಲಿ ಅವತ್ತು ಫಸ್ಟ್ ಟೈಮ್ ನಾವು ಪ್ರತಿಭಾ ಕಾರಂಜಿಲಿ ಗೆಲ್ಲಬೇಕು ಅನ್ನೋ ಒಂದು ಕಾಂಪಿಟೇಷನ್ ಪರ್ಪಸ್ ಇಟ್ಕೊಂಡು ಮಾತ್ರ ನಾವು ಅದಕ್ಕೆ ಎಂಟ್ರಿ ಆದವು ನಾವು. ಬಟ್ ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು, ಆ ಒಂದು ಜನಪದ ಕಲೆಯಲ್ಲಿ ಇಡೀ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತೆ ಒಂದು ಕಲೆ, ಒಂದು ಸಾಹಿತ್ಯ, ಹಾಗೂ ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿನೇ ಅದರಲ್ಲಿ ನಾವು ಒಂದು ಬಿಂಬಿಸುವಂಥ ಒಂದು ಆ ಒಂದು ನೃತ್ಯದಲ್ಲಿ ಎಲ್ಲ ಅಳವಡಿಸ್ಕೊಂಡಿರುವಂಥ ಒಂದು ಸನ್ನಿವೇಶ ನಮಗೆ ಕಾಣ್ತಾ ಮತ್ತೆ ಏನಾಗುತ್ತೆ ಅಂದರೆ, ನಾವು ಆ ಕಲಿಕೆನ ಕಲ್ತಾದಾಗ ನಾವು ಒಂದು ಹಂತದಿಂದ ಹೋಗ್ತಾ ನಾವು ಗೆಲುವು ಅನ್ನೋ ಒಂದು ಇದನ್ನ ಕಂಡಾಗ ನಾವೇನಾಯ್ತು, ಫಸ್ಟ್ ಕ್ಲಸ್ಟರ್ ಮಟ್ಟ ಅಂತ ಬರ್ತು. ಕ್ಲಸ್ಟರ್ ಮಟ್ಟದಿಂದ ತಾಲೂಕು ಮಟ್ಟ, ತಾಲೂಕಿಂದ ಜಿಲ್ಲಾ ಮಟ್ಟ, ರಾಜ್ಯ. ಅವಾಗ ನಮ್ಗೆ ಅನಿಸ್ತು ನಮ್ದೊಂದು ಮಂಡ್ಯ ಜಿಲ್ಲೆ, ನಮ್ದೊಂದು ಗ್ರಾಮ ಅಷ್ಟೇ ನಮ್ಗೆ ಗೊತ್ತಿದ್ದು. ಬಟ್ ಹೊರ ರಾಜ್ಯ, ಹೊರ ಜಿಲ್ಲೆಗಳೆಲ್ಲ ಈ ಥರ ಇದೆ, ಈ ಥರ ಎಲ್ಲ ಈ ಕಲೆಗೆ ಪ್ರೋತ್ಸಾಹ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದೇ ರೀತಿ ನಾವೇನು ಪ್ರತಿಭಾ ಕಾರಂಜಿಗೆ ಎಂಟ್ರಿ ಆಗಿ ನಾವು ಮೊದಲನೇ ಬಾರಿಗೆ ಹೋದಾಗ ಪ್ರತಿಭಾ ಕಾರಂಜಿಲಿ ಭಾಳ ಒಂದು ಡೊಳ್ಳು ಕುಣಿತ ನಾನು ಫಸ್ಟು ನಮ್ಮೊಂದು ಜನಪದ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಫಸ್ಟ್ ಕಲ್ತಿದ್ದೆ ನಾನು ಡೊಳ್ಳು ಕುಣಿತ. ಆ ಡೊಳ್ಳು ಕುಣಿತದ ನಾವು ಕ್ಲಸ್ಟರ್ ಮಟ್ಟಲ್ಲಿ ಗೆದ್ದಾಗ ಭಾಳ ಖುಷಿಯಾಗಿ ಎಲ್ಲ ಇಡೀ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಮತ್ತೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಭಾಳ ಅಭಿನಂದನೆ ಪಟ್ಟರು. ಎಲ್ಲರೂ ನಮ್ಗೆ ಖುಷಿ. ಇದು ಕಾಂಪಿಟೇಷನ್ ಅಲ್ಲಿ ಕಲ್ತ್ರಿ, ಅದೆಲ್ಲ ಆಯ್ತು. ಇದ್ರ ಇತಿಹಾಸ ಅಥವಾ ಪೂರ್ವಪರಗಳನ್ನೆಲ್ಲ ನೀವು ಯಾರ ಮೂಲಕ ಕಲ್ತ್ಕೊಂಡ್ರಿ? ಇದ್ರ ಪೂರ್ವಪರಗಳಿಗೆ ಹೆಚ್ಚಾಗಿ ನಾನು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನನ್ನ ಆತ್ಮೀಯ ಸ್ನೇಹಿತ MH ಕಿಶೋರ್ ಅಂತೇಳಿ, ಅವರು ನಮ್ಮ ಸೀನಿಯರ್ಸ್ಗಳು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮನ್ನ ಆ ಪ್ರಾಕ್ಟೀಸ್ ಟೈಮಲ್ಲೂ ಕೂಡ ನಮ್ಮನ್ನ ಸೇರಿಸ್ತಿರ್ಲಿಲ್ಲ. ನೀವೆಲ್ಲ ಈಗ ಬರಬಾರ್ದು ಹಿಂಗೆ ಅಂತೇಳಿ. ಅವರು ಹೊರ ರಾಜ್ಯಗಳಿಗೆಲ್ಲ ಹೋಗ್ತಿದ್ರು.
ಓಕೆ, ಅದು ಹೊರರಾಜ್ಯಕ್ಕೆ. ನಮ್ಗೆ ಅಂದಿನ ಕಾಲದಲ್ಲಿ ಕೇರಳ, ತಮಿಳ್ನಾಡು, ಔಟ್ ಆಫ್ ಸ್ಟೇಟ್ ಅಂತಂದ್ರೆ ಯಾವ್ದೋ ದೇಶಕ್ಕೆ ಹೋಗ್ತಿದ್ದಾರೆ ನಮ್ಮೂರವರು ಅನ್ನೋ ಒಂದು ನಾವ್ ಇದನ್ನ ಕಲ್ತ್ರೆ ನಾವು ಕೂಡ ಹೋಗ್ಬೋದು, ಇದರಿಂದ ಏನೋ ಇದೆ ಅನ್ನೋದು ನಮ್ಮತ್ತು. ಮತ್ತು ನಮ್ಮ ಸ್ನೇಹಿತ ಭಾಳ ಮುಜುಗರಕ್ಕೆ ನೀನು ಕಲ್ತ್ಕೋ, ಹೊರಗೆಲ್ಲ ಸುತ್ತಾಡ್ಬೋದು, ಎಂಜಾಯ್ ಮಾಡ್ಬೋದು ಅನ್ನೋ ಮೂಮೆಂಟ್ಸ್ ಅಲ್ಲಿ ನಮ್ಮನ್ನ ಆ ಒಂದು ಇದು ಉಮೇದಲ್ಲಿ ನೀವೆಲ್ಲ ಕಲಿಯೋಕೆ ಆಸಕ್ತಿ ಕೊಟ್ಟು. ಓಕೆ, ಈಗ ನೀವು ಈ ಜನಪದ ಯಾವ್ಯಾವ ಪ್ರಕಾರಗಳನ್ನು ಕಲ್ತಿದ್ದೀರಿ? ನಮ್ಮ ಜನಪದ ಪ್ರಕಾರ ನಾನು ಫಸ್ಟ್ ಕಲ್ತಿದ್ದು ಡೊಳ್ಳು. ಓಕೆ, ಡೊಳ್ಳು ಕುಣಿತ, ನೆಕ್ಸ್ಟ್ ಪೂಜಾ ಕುಣಿತ, ಪಟ ಕುಣಿತ, ರಂಗ ಕುಣಿತ, ನವಿಲು, ಕಂಸಾಳೆ, ಕೋಲಾಟ, ನಂದಿ ಕುಣಿತ, ಮರಗಾಲು ಕುಣಿತ. ಓಕೆ, ಇಷ್ಟು ಪ್ರಕಾರಗಳನ್ನು ನೀವು ಕಲ್ತಿದ್ದೀರಿ. ಅದನ್ನ ನೀವು ಇದನ್ನ ಯಾವ್ಯಾವ ಥರ ಹೇಳ್ಕೊಡೋ ಏನಾದರೂ ನೀವು ಒಂದು ಅಕಾಡೆಮಿ ಆ ಥರ ಏನಾದ್ರು ಮಾಡ್ಕೊಂಡಿದ್ದೀರಾ, ಅಥವಾ ಅದನ್ನ ಹೆಂಗೆ ಬೇರೆಯವ್ರಿಗೆ ಹೇಳ್ಕೊಡೋದು? ಯಾಕಂದ್ರೆ ನಿಮ್ ಕಲ್ತಿದ್ದೀರಿ, ಈಗ ಮುಂದಿನ ಯುವಕರಿಗೆ ಯಾವ ಥರ ಹೇಳ್ಕೊಡೋದಕ್ಕೆ ನಿಮ್ಮ ಒಂದು ಪ್ಲಾನ್ಗಳಿದೆ? ನಾವು ಕಲ್ತು ಪ್ರತಿಭಾ ಕಾರಂಜಿಗೆ ನಾವು ಲಾಸ್ಟ್ ಮಾಡಿದಿದ್ರೆ ನಾನು ಈ ಮಟ್ಟಿಗೆ ಇವತ್ತು ಒಬ್ಬ ಜನಪದ ಕಲಾವಿದ ಆಗ್ತಿರ್ಲಿಲ್ಲ. ಆ ಸ್ಕೂಲ್ ಡೇಸ್ ಅಲ್ಲಿ ಕಲ್ತಿದ್ದು ಅಲ್ಲಿಗೆ ಸೀಮಿತ ಆಗ್ಬಿಡುತ್ತೆ. ತುಂಬಾ ಜನ ಹಂಗೆ ಆಗುತ್ತೆ. ನನ್ನ ಸ್ನೇಹಿತ ಏನ್ ಮಾಡ್ದ, ನಮ್ಮ ಗ್ರಾಮದಲ್ಲಿ KV ಶಂಕರಗೌಡ ಯುವಕ ಸಂಘ ಅಂತ ಒಂದು ಕ್ಲಬ್ ಇದೆ. ಓಕೆ, ಅದು ಸುಮಾರು 40 ವರ್ಷಗಳಿಂದ ನನ್ನಂತ ಸಾವಿರಾರು ಜನ ಕಲಾವಿದರನ್ನ ಹುಟ್ಟಾಕಿರುವಂತ ಒಂದು ಸಂಸ್ಥೆ. ಅಲ್ಲಿ ಅಧ್ಯಕ್ಷ ಆಗ್ಬೋದು, ಪದಾಧಿಕಾರಿ, ಇಡೀ ಸದಸ್ಯರು ಸುಮಾರು ಒಂದು 22 ಬಾರಿ ರಾಷ್ಟ್ರೀಯ ಮಟ್ಟಕ್ಕೆ, ಕರ್ನಾಟಕದಲ್ಲಿ ಏನಾದ್ರೂ 22 ಬಾರಿ ರಾಷ್ಟ್ರೀಯ ಮಟ್ಟಕ್ಕೆ ಅನ್ನೋ ಒಂದು ತಂಡ ಹೋಗಿದೆ ಅಂದ್ರೆ ಅದು KV ಶಂಕರಗೌಡ ಯುವಕ ಸಂಘ, ಮಂಡ್ಯ ಜಿಲ್ಲೆ ಕೀಲಾರ ಗ್ರಾಮದ ಒಂದು ತಂಡ. ಅಂತ ತಂಡಕ್ಕೆ ನನ್ನನ್ನು ಸೇರಿಸ್ಕೊಂಡು ಅಲ್ಲಿ ನನ್ನೊಂದು ಎಬಿಲಿಟಿನ ನೋಡಿ ಒಂದು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ನನ್ನ ನೇಮಿಸ್ಕೊತಾರೆ. ಅತಿ ಚಿಕ್ಕ ವಯಸ್ಸಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿ ಆಗ್ತೀನಿ. ಅಲ್ಲಿಂದ ನಮಗೆ ಪ್ರೇರಣೆ ಆಗುತ್ತೆ. ನಾವು ಅದನ್ನ ಬರ್ತಾ ಹಂತವಾಗಿ ಎಲ್ಲಾ ರೀತಿಯ ಒಂದು ಜನಪದ ಕಲಾ ಪ್ರಕಾರಗಳನ್ನ ನಾವು ಕಲ್ತ್ಕೊಂಡು ತರಬೇತಿ ಕೊಟ್ಕೊಬಂದು, ಅದೇ ರೀತಿ ಆ ಸಂಸ್ಥೆಯಿಂದ ನನಗೇನಾಗುತ್ತೆ, ನೆಕ್ಸ್ಟ್ ಬೇರೆ ಕಡೆ ನಾನು ಒಂದು ತರಬೇತಿನ ನೀಡುವಂತ ಒಂದು ಕೌಶಲ್ಯ ತರಬೇತಿನ ಆ ಸಂಸ್ಥೆಯಿಂದ ನಾನು ಪಡ್ಕೊಂತೀನಿ. ಓಕೆ, ಅವು ಬೇರೆ ಹೋಗಿ ಯಾವ ತರ ನೀವು ಟ್ರೈನ್ ಮಾಡ್ಬೋದು ಅಂತ ಅದನ್ನ ನೀವು ಆ ಸಂಸ್ಥೆ ಮೂಲಕ ನೀವು ಕಲ್ತ್ಕೊಂಡಿದ್ದೀರಿ. ಓಕೆ, ಬರೀ ಕಾಂಪಿಟೇಷನ್ಗೆ ಸೀಮಿತ ಆಗ್ತಿದೆಯಲ್ಲ ಕೆಲವೊಂದೊಂದ್ಸಲಿ ನೋಡಿದ್ರೆ, ಯೂನಿವರ್ಸಿಟಿಗಳು ಆ ಕಾಲೇಜ್ ಸೀಮಿತವಾಗ್ತಿದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಬರೀ ಕಾಂಪಿಟೇಷನ್ಗೆ ಹೇಳ್ಕೊಡ್ತೀರಾ, ಮುಗೀತು. ಅದ್ರ ಹಿನ್ನೆಲೆ ಬೇರೆ ಇದೆ. ಯಾಕಂದರೆ ಕಲಾವಿದರಾಗಿ ನೀವು ಅದನ್ನೇ ಒಂದು ಲೈಫ್ ಲಾಂಗ್ ತೊಗೊಂಡೋಗ್ತಾರ ಕಾರಣ ಕಲಾವಿದರಾಗಿ ಇನ್ಕಮ್ ಮ್ಯಾಟರ್ಸ್, ಹಾಗಾಗಿ ದುಡ್ಡು ಅದಕ್ಕೋಸ್ಕರ ಮಾಡ್ತೀರಾ. ಬಟ್ ಅಲ್ಲಿ ಯಾವ ಥರ ನೆಡ್ಸ್ಕೊಳ್ತಾರೆ ಕಲಾವಿದರನ್ನ? ಮುಖ್ಯವಾಗಿ ನೀವು ಹೇಳೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಯಾಕೆಂದ್ರೆ ಪರಿಸ್ಥಿತಿಗೆ ಅನುಗುಣ ಆಗ್ಬಿಟ್ಟೈತೆ ಈಗಿನ ಪ್ರಸ್ತುತ ಏನಿದೆ, ಅದಕ್ಕೆ ಕಲಾವಿದರು ಕೂಡ ಒಕ್ಕೊಂಡು ಹೋಗ್ಲೇಬೇಕಾದ ಸ್ಥಿತಿ. ಹಿಂದೆ ಹೆಂಗಿತ್ತು ಅಂದ್ರೆ ಬಹಳ ಮೂಲ ಜನಪದಗಳೇನಿದೆ, ಕಲೆ, ಸಂಸ್ಕೃತಿ, ಆ ಮೌಲ್ಯಗಳು ಎದ್ದು ಕಾಣಿಸ್ತಿತ್ತು. ನಮ್ಮ ಜನಪದ ಅಂದ್ರೆ ಏನು, ಆ ಸಂಸ್ಕೃತಿ ಏನು. ಯಾಕೆಂದ್ರೆ ನಮ್ಮ ಭಾರತ ಸಾಂಸ್ಕೃತಿಕವಾದಂಥ ಒಂದು ಕ್ಷೇತ್ರ. ಅದರಲ್ಲೂ ನಮ್ಮ ಕರ್ನಾಟಕ ಕಲೆಗಳ ತವರೂರು. ಜನಪದ ಕ್ಷೇತ್ರಕ್ಕೆ ತನ್ನ ಅನನ್ಯವಾದಂಥ ಒಂದು ಕೊಡುಗೆಗಳನ್ನ ನೀಡಿದೆ. ಅದರಲ್ಲಿ ಏನಾಗಿದೆ ಅಂದ್ರೆ, ಆಗ ನಾವು ಕಂಡಂಗೆ ನಮ್ಮ ಹಿರಿಕರು ಏನ್ ಮಾಡ್ತಿದ್ರು, ಮೂಲದಾಟಿಯಾದಂಥ ಜನಪದ ಗೀತೆಗಳಾಗ್ಬೋದು, ನೃತ್ಯಗಳು. ಯಾಕೆಂದ್ರೆ ಒಂದು ಗ್ರಾಮದಲ್ಲಿ ಅವ್ರದ್ದೇ ಆದಂಥ ಹಬ್ಬ ಹರಿದಿನಗಳಲ್ಲಿ ಬಹಳ ಖುಷಿಯಿಂದ ವರ್ಷಕ್ಕೊಂದ್ಸಾರಿ ಈ ಜನಪದ ಕಲೆ ಪ್ರಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಇವತ್ತಿನ ಪರಿಸ್ಥಿತಿಲಿ ಯಾವ ರೀತಿ ಆಗಿದೆ ಅಂದ್ರೆ, ಬರೀ ಕಾಂಪಿಟೇಷನ್ಗೆ ಸೀಮಿತ ಆಗ್ಬಿಟ್ಟಿದೆ. ಯಾವ ರೀತಿ ಮಾಡ್ತೀವೋ ನಾವು, ಜನಪದ ನೃತ್ಯ ಅಷ್ಟೇ, ಹೆಸರು ಮಾತ್ರ ಅಷ್ಟೇ ಜನಪದ ನೃತ್ಯ ಆಗಿದೆ. ಬಟ್ ನಾವು ಕಾಂಪಿಟೇಷನ್ಗಳಿಗೆ ಹೋದ್ಮೇಲೆ ಏನಾಗಿದೆ, ಗೆಲ್ಬೇಕಷ್ಟೇ ನಾವಲ್ಲಿ. ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಮೂಲನೇ ಬೇಕು ಆ ಥರ ಅಲ್ಲ. ಒಟ್ಟು ಈಗ ನಾವು ಪೂಜಾ ಕುಣಿತ, ನೀನೇನಾದ್ರೂ ಮಾಡ್ಕೋ, ನಾವು ಗೆಲ್ಬೇಕಿ ಸರಿ. ಬಟ್ ಏನಾಗಿದೆ ಅಂದ್ರೆ ಯುವ ಜನತೆಗೆ ಕಲೆಗೆ ಧಕ್ಕೆ ಆಗ್ಬಾರ್ದು ನಮ್ಮಲ್ಲಿರುತ್ತೆ. ಈಗ ಕಲಾವಿದರಿಗೆ ಏನಾಗ್ಬಿಟ್ಟಿದೆ, ಎಲ್ಲ ಇರುವಂಥದ್ರಲ್ಲಿ ನಮ್ಮ ಕಲಾವಿದರು ಎಲ್ಲ ಬಡ ಕಲಾವಿದರು, ಯಾರು ಕೂಡ ಶ್ರೀಮಂತರಿಲ್ಲ. ಪಾಪ ಅವರ ಜೀವನೋಪಾಯಕ್ಕಾಗಿ ಕಲೆನ ಕಲ್ತು ಇವತ್ತು ಆ ಕಲೆನೇ ದಾರಿ ಮಾಡ್ಕೊಂಡು ಬದುಕ್ತಾ ಅಂತಾರಂತ ನಮ್ಮಂಥ ಕಲಾವಿದರು ಎಲ್ಲರೂ ಕೂಡ. ಅದೇನಾಗುತ್ತೆ, ಈಗ ಕಲೆನ ಒಂದು ತರಬೇತಿ ನೀಡಿಕೊಂಡು ಒಂದು ಯೂನಿವರ್ಸಿಟಿ ಆಗ್ಬೋದು, ಸ್ಕೂಲ್ ಆಗ್ಬೋದು, ಜೀವನ ಮಾಡ್ಬೇಕಲ್ಲ ಕಲಾವಿದ. ಆಗ ಅದಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅವರು. ನಾವು ಕೂಡ ಈಗ ನಾವು ಕೂಡ ಇವತ್ತಿನ ಪರಿಸ್ಥಿತಿಲಿ ನಾವು ಕೊರಿಯೋಗ್ರಫಿ ಮಾಡ್ತಿದ್ದೀವಿ. ವಿಧಿ ಇಲ್ಲ, ಮಾಡಲೇಬೇಕಲ್ಲ. ನಮ್ಮ ಜೀವನ ನಾವು ನೋಡ್ಕೋಬೇಕು ಅಂತಂದರೆ ಆ ಕಲೆಯನ್ನು ನಾವು ಕಾಂಪಿಟೇಷನ್ ಮುಖಾಂತರನೇ ತಗೊಂಡೋಗಿ ಮಾಡುವಂಥ ಪರಿಸ್ಥಿತಿಲೂ ನಾವಿದ್ದೀವಿ ಸರ್. ಅದೇ ಇಷ್ಟೆಲ್ಲ ಅದೇ ನೀವು ಒಂದು ಅನುಭವಗಳು ಕೆಲವೊಂದು ಸಲ ಹೌದು ಅನಿಸುತ್ತೆ, ಮಾಡಬೇಕು ಅನಿಸುತ್ತೆ, ಬಟ್ ವಿಧಿ ಇಲ್ಲ, ಮಾಡಲೇಬೇಕಾಗುತ್ತೆ. ಬೇಡ ಅಂತ ಅಂದರೂ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ನೀವು ಈಗ ಜನಪದ ಇದ್ರ ಜೊತೆ ಇದ್ದೀರಿ. ನಿಮ್ಮೂರಲ್ಲೆಲ್ಲ ಯಾವ ಥರ ಇತ್ತು ಪ್ರೋತ್ಸಾಹ ಅಂತಲೂ ನೀವು ಹೇಳಿದ್ರಿ. ಅದೊಂದು ಟ್ರಸ್ಟ್ ಮೂಲಕ ನಿಮಗೆ ಭಾಳ ಉತ್ತೇಜನ ಕೊಟ್ಟರು. ಹಾಗೆ ನೀವು ಈಗ ಪ್ರಸ್ತುತ ನಿಮ್ಮ ಗ್ರಾಮಾಧ್ಯಕ್ಷರು ಅಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ. ಇದಕ್ಕೆ ನಿಮ್ಗೆ ಯಾವ ಥರ ಒಂದು ಪ್ರೇರಣೆ ಸಿಕ್ತು? ಯಾವ ಥರ ನೀವು ಒಂದು ಇದಕ್ಕಿಂತ ಮುಂಚೆನೂ ತುಂಬ ಜನ ಯುವಕರು ಆಗಿದಾರನ್ನೋ ನನಗೆ ಗೊತ್ತಿಲ್ಲ, ಬಟ್
ಅಲ್ಲಿಗೆ ಹೋಗಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಗೆ ಆಗಿದ್ದೀರಿ, ನಮ್ಮ ವೀಕ್ಷಕರಿಗೆ ಯಾರು ನೋಡ್ತಿದ್ದಾರೆ ಅವ್ರ ಊರಲ್ಲಿ ಒಂದು ಸಮಾಜ ಸೇವೆನೂ ಒಂದು ಜನಪದ ಕಲೆಯ ಜೊತೆ ಸಾಮಾಜಿಕವಾಗಿ ನೀವು ತೊಡಸ್ಕೊಂಡಿದ್ದೀರಲ್ಲ, ಅದು ಯಾವ ಥರ ಆಯಿತು ಅನ್ನೋದನ್ನು ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಆ್ಯಕ್ಚುಲಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅಂದರೆ ಕಾರಣನೇ ಮೂಲ, ನಾನೊಬ್ಬ ಜನಪದ ಕಲಾವಿದ ಅಂತೇಳಿ ಇವತ್ತು ಆಯ್ಕೆ ಮಾಡಿರೋದು ನನ್ನ. ಏಕೆಂದರೆ ನನಗೆ ಈ ರಾಜಕೀಯವಾಗಲಿ ನನಗೆ ಕಲೆ ಕಲ್ತಿದ್ದೀನಿ, ಅದರಲ್ಲಿ ಒಂದು ಸಂಸ್ಥೆನ ಬೆಳೆಸ್ಕೊಂಡು ಹೋಗಬೇಕು, ಅದರಿಂದ ಹೆಸರು ಮಾಡಬೇಕು, ನಮ್ಮ ಜನಪದನ ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ಅಷ್ಟೇ ನಿಟ್ಟಿನಲ್ಲಿ ನಮ್ಮಲ್ಲಿ ಇದ್ದಿದ್ದು. ಬಟ್ಟು ಈಗ ನಮ್ಮ ಏನು ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಬಂದು ಹಲವಾರು ಕಲಾವಿದರಿಗೆ ಸಂಕಷ್ಟ ರೀತಿಲಿ ಸಿಲ್ಕೊಂಡು ಯಾರು ಜೀವನೋಪಯೋಗ ಮಾಡೋಕ್ಕಾಗಲಿಲ್ಲ, ಹಲವಾರು ನೋವು ನಲಿವುಗಳು ಕಷ್ಟ ಎಲ್ಲ ಬಂತು. ಆ ಸಂದರ್ಭದಲ್ಲಿ ಹಿಂಗೆ ಕ್ಯಾಸುವಲ್ ಇದಕ್ಕೂ ಕಾರಣ ಏನಂದರೆ ಸ್ನೇಹಿತರು ನಾವೆಲ್ಲ ಕುತ್ಕೊಂಡು ಮಾತಾಡ್ತಿದ್ದೋ. ಹೀಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಹತ್ರ ಬಂತು. ಆ ಟೈಮಲ್ಲಿ ಸುಮ್ಮನೆ ಕ್ಯಾಸುವಲ್ ಆಗಿ ತಮಾಸೆಗೆ ಒಂದು ಮಾತು ಬಂತು, ಈ ಸಾರಿ ನೀನು ಕಾಂಪಿಟೇಷನ್ ಮಾಡು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ನಮಗೆಲ್ಲ ಯಾಕ್ರಪ್ಪ ರಾಜಕೀಯ, ನಮಗೆಲ್ಲ ಬರಲ್ಲ, ನಾವು ಕಲಾವಿದ್ರಂಗೆ ಇರ್ತೀವಿ ಅಂತೇಳಿ. ಇಲ್ಲ, ನಾವು ಇದೀವಿ ಸಪೋರ್ಟು, ಗೆಲುವು ಸೋಲುವನ್ನ ಕಂಡಿರೋನು ಕಲಾವಿದ, ಆದರೆ ಇದರಲ್ಲೆಲ್ಲ ರಾಜಕೀಯದಲ್ಲಿ ಗೆಲುವು ಸೋಲು ಅಂದರೆ ಏನು ಒಂದ್ಸರಿ ಟ್ರೈ ಮಾಡು ಅಂದರು. ನಾನು ಯೋಚನೆ ಮಾಡೋಣ ಅಂತೇಳಿ ಸ್ನೇಹಿತರೆಲ್ಲ ಸಪೋರ್ಟ್ ಕೊಟ್ರಲ್ಲ, ನಾನೇನು ಮಾಡಿ ಆಗಲಿ ನೀವಿರ್ಬೇಕಾದ್ರೆ ನನಗೇನು ಭಯ ಅಂತೇಳಿ ಎಂಟ್ರಿ ಆದೆ. ಭಾಳ ಒಂದು ಅಭೂತಪೂರ್ವವಾದ ಒಂದು ಗೆಲುವೇ ಕೊಟ್ಟರು ಜನ ಎಲ್ಲ. ನನ್ನ ಸ್ನೇಹಿತರು, ಅವನೊಬ್ಬ ಜನಪದ ಕಲಾವಿದ, ಹೊರಗಡೆ ಎಲ್ಲ ಸುತ್ತಾಡಿರ್ತಾನೆ, ಎಲ್ಲ ರೀತಿಯೂ ಅನುಭವ ಇದೆ. ಯುವಕರು, ಆಮೇಲೆ ಯುವಕರು ಬಂದರೆ ಒಂದಷ್ಟು ಕಷ್ಟ ಸುಖಗಳನ್ನ ಕೇಳ್ತಾರೆ ಅಂತ ಹೇಳಿ ನನ್ನ ಒಂದು ರಾಜಕೀಯಕ್ಕೆ ನನ್ನ ಸ್ನೇಹಿತರು ಹಾಗೂ ನನ್ನ ಸಾರ್ವಜನಿಕರು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಗೆಲ್ಸಿದ್ರು. ಅವತ್ತು ಕೂಡ ನನಗೆ ಭಯ, ಯಾಕೆ ನಮ್ಗೆ ಯಾಕೆ ಬೇಕು ಇವೆಲ್ಲ ಅಂತೇಳಿ. ಆದರೂ ಕೂಡ 4 ಜನ ಕಾಂಪಿಟೇಷನ್ ಇದ್ದಿದ್ದು, 190 ಓಟು ಬಹುಮತ ಅಂತರದಿಂದ ನನ್ನ ಗೆಲ್ಸ್ಕೊಟ್ರು. ಅದೇ ರೀತಿ ನಾನು ಕೂಡ ಯಾವುದೇ ರೀತಿ ಆದರೂ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ನಾನು ಹೋಗ್ತೀನಿ. ಅದು ಯುವಕರೇ ಯಾಕೆ ಬರಬೇಕು ಅಂತ ಹೇಳಿದ್ರೆ ಅದು ಭಾಳ ಮುಖ್ಯವಾದಂಥ ಒಂದು. ಏಕೆಂದರೆ ಇವತ್ತು ರಾಜಕೀಯದಲ್ಲಿ ನಾವು ಕಂಡಂತೆ ರಾಜಕೀಯದವರು ಗೆಲ್ಲೋ ತನಕ ಒಂದು ರೀತಿ ಇರ್ತಾರೆ, ಗೆದ್ದ ಮೇಲೆ ಒಂಥರ ಬರ್ತಾರೆ. ಸ್ಥಳೀಯವಾಗಿ ಇವತ್ತು ನಮ್ಮ ಇಡೀ ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನೋದು ಒಂದು ಮಾತಿದೆ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಒಂದು ಹಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ, ಸ್ಥಳೀಯ ಸಂಸ್ಥೆ ಅದು. ಅಲ್ಲಿ ನಾವು ಯಾಕೆಂದ್ರೆ ಒಂದು ಸ್ಥಳೀಯವಾಗಿ ಆ ಬೇರು ಅಲ್ಲಿ ಊರಿದ್ರೆ ದೊಡ್ಡ ಹೆಮ್ಮರವಾಗಿ ಬರ್ಬೇಕಂತ ಹೇಳ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ರಾಷ್ಟ್ರಪತಿವರೆಗೂ ಕೂಡ ಒಂದು ಆ ರಾಜಕೀಯವಾದಂಥ ಒಂದು ನೀರು ಹರಿತಲ್ಲ, ಆ ರೀತಿ ಇರುತ್ತೆ ಅದು. ಯಾಕೆ ಅಂತ ಹೇಳಿದ್ರೆ ಯುವಕರು ಹೆಚ್ಚೆಚ್ಚಾಗಿ ಬರಬೇಕು. ಯುವಕರು ಹೆಚ್ಚೆಚ್ಚಾಗಿ ಬಂದು ಅವರು ಯುವಕರಲ್ಲಿ ಆಸಕ್ತಿ ಏನಂತ ಇರುತ್ತದೆ, ನಾನು ಸದೃಢವಾಗಿದ್ದೀನಿ, ನಾನು ಒಂದು ಹೆಸರು ಮಾಡಬೇಕು, ನನ್ನ ಗ್ರಾಮನ ಒಂದು ಮೇಲ್ಮಟ್ಟದಲ್ಲಿ ಇಡೀ ಸ್ವಚ್ಛತೆಯಿಂದ ಪ್ರತಿಯೊಂದು ಜನರ ಒಂದು ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು. ಯಾಕೆಂದ್ರೆ ಯುವಕರಲ್ಲಿ ಹೆಚ್ಚಾಗಿರ್ತದೆ. ಯುವಕರ ಒಂದು ಅನುಗುಣ ಹೆಂಗಿರುತ್ತೆ ಅಂದ್ರೆ, ನಾನು ಹೆಸರು ಮಾಡಬೇಕು, ನನ್ನ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು, ನಾನೊಬ್ಬ ಸದಸ್ಯ ಅನ್ನೋ ಗೊತ್ತಾಗಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು, ಭಾಳ ಉತ್ಸಾಹಿಯಾಗಿರ್ತಾರೆ. ನಾನು ಒಂದು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಒಂದು ಮತ್ತೇನು ಅಂದರೆ ಹೆಚ್ಚೆಚ್ಚಾಗಿ ನಾವು ಯುವಕರು ಬಂದ್ರೆ ಅಂದ್ರೆ ಹಳ್ಳಿ ಅಭಿವೃದ್ಧಿ ಭಾಳ ಚೆನ್ನಾಗಾಗುತ್ತೆ. ಹೌದು, ಮುಖ್ಯವಾಗಿ ಅದೇ ನನ್ನ ಉದ್ದೇಶ ಏನಿತ್ತು ಅಂದರೆ, ಒಂದು ಗ್ರಾಮ ಶುರು ಆದರೆ ಒಂದು ಗ್ರಾಮದಲ್ಲಿ ಆ ಥರ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಯುವಕರು ಯಾರು ಮಾಡ್ತಾ ಇರ್ತಾರ, ಅಧ್ಯಕ್ಷರಾಗಿರ್ಬೋದು, ಯಾವುದೇ ಒಂದು ಹುದ್ದೆ ಆಗಿರ್ಬೋದು, ಆ ಗ್ರಾಮ, ಆ ಊರು ಮತ್ತು ಆ ಜಿಲ್ಲೆ, ಆ ಥರ ಪ್ರತಿಯೊಂದು ಆ ರಾಜ್ಯನೇ ಒಂದು ಸುಭಿಕ್ಷವಾಗಿ ಅದು ಆರಾಮಾಗಿ ಯುವಕರ ಕೈಯಲ್ಲಿದ್ದಾಗ ತುಂಬಾ ಒಂದು ಅಭಿವೃದ್ಧಿ ಕಡೆ ನಡೆಯುತ್ತೆ ಅನ್ನೋದು ಖಂಡಿತ. ಅದು ಅದರಲ್ಲೂ ಏನಂದ್ರೆ ನಮ್ಮ ಜನ ಸಾರ್ವಜನಿಕ ಏನು ಜಾಸ್ತಿ ಕೇಳಲ್ಲ. ಅವರು ನಾವು ಏನೋ ಅಭಿವೃದ್ಧಿ ಅಂದರೆ ನಮ್ಗೀಗ ರಸ್ತೆ ಆಗ್ಬಿಡ್ಬೇಕು, ಹೈಟೆಕ್. ಹಳ್ಳಿ ಜನ ಎಷ್ಟು ಮುಗ್ದ್ರು ಅಂದರೆ ನಮಗೆ ಪ್ರತಿನಿತ್ಯ ಬೇಕಾದ್ರೆ ನಮ್ಮ ಜನ ಕೇಳೋದು. ಈಗ ನಾನು ಕೂಡ ಅಧ್ಯಕ್ಷ ಆಗಿದ್ದೀನಿ, ನನಗೆ ಬರೋದೇ ಕಂಪ್ಲೇಂಟ್ಸ್, ನಮ್ಮ ಮನೆ ಹತ್ರ ಲೈಟ್ ಇಲ್ಲ, ನಮಗೆ ಸ್ವಚ್ಛತೆ ಇಲ್ಲ, ನಮ್ಗೆ ನೀರು. ಈ ಮೂರನ್ನ ಕರೆಕ್ಟಾಗಿ ನಾವು ಒಂದು ಪಂಚಾಯತಿ ವ್ಯಾಪ್ತಿಲಿ ನಾವು ಪಾಲಿಸ್ಬಿಟ್ರೆ ಇನ್ಯಾವುದೂ ಕೂಡ ಸಾರ್ವಜನಿಕರಿಗೆ ತೊಂದರೆನೇ ಆಗಲ್ಲ. ಅದೇ ರೀತಿ ಇನ್ನು ನಮ್ಗೆ ಏನು ಸರ್ಕಾರದ ಅನುದಾನಗಳು ಬರ್ತವೆ, ಅದ್ರ ಮುಖಾಂತರ ನಾವು ವಾರ್ಡ್ ವೈಸ್ ಹಂಚ್ಕೊಂಡು ನಾವು ಗ್ರಾಮದ ಒಂದು ಅಭಿವೃದ್ಧಿಗೆ ನಾವು ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಿಂದ ಅದೊಂದು ಸಾಮಾನ್ಯ ಸಭೆ ಥರ ಒಂದು ಮೀಟಿಂಗ್ ಮಾಡಿ ಎಲ್ಲ ವಾರ್ಡ್ಗೂ ಹಂಚ್ಕೊಂಡು ಅದನ್ನ ವಾರ್ಡ್ ವೈಸ್ ಏನು ಮಾಡ್ತೀವಿ, ಅಭಿವೃದ್ಧಿನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಯಾಕೆಂದರೆ ನಮ್ಮಲ್ಲಿ ಇರುತ್ತೆ, ನಾವು ಹೊರಗಡೆ ಸುತ್ತಾಡಿದ್ದೀವಿ, ಯಾವ್ಯಾವ ಕಡೆ ಯಾವ ರಾಜ್ಯ ಆಗ್ಬೋದು, ದೇಶ ಆಗ್ಬೋದು, ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಗ್ರಾಮ ಯಾಕೆ ಹಿಂಗಿರಬೇಕು, ನಾವು ನಮ್ಮ ಹಳ್ಳಿ ಅಂತ ಇರ್ಬೋದು, ಬಟ್ ಅದನ್ನ ಸಿಟಿ ರೇಂಜ್ಗೆ ನಾವು ಅದನ್ನ ಅಭಿವೃದ್ಧಿ ಪಡಿಸ್ಬೇಕಲ್ಲ ನಾವು. ಅದಕ್ಕೆ ಎಲ್ಲಿ ಹಳ್ಳಿಯಿಂದ ನಾವು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀವಿ, ಅವಾಗ ಮಾತ್ರ ನಾವು ಒಂದು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಅಂತ ಹೇಳ್ಕೋಬೋದಷ್ಟೇ. ಹಳ್ಳಿಗಳೇ ಅಭಿವೃದ್ಧಿ ಹೊಂದಿಲ್ಲ ಅಂದರೆ ನಾವು ಯಾವುದನ್ನು ಮಾಡೋಕ್ಕಾಗಲ್ಲ. ಖಂಡಿತ. ನೀವು ಅದೇ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ, ನಿಮ್ಮ ಈಗ ಒಂದು ಕನಸುಗಳು, ಹಲವಾರು ಸರ್ಕಾರದ ಯೋಜನೆಗಳಿರುತ್ತೆ, ಬೇರೆ ಬೇರೆ ಜನಪರವಾದ ಏನೇನೋ ಕೆಲಸಗಳಿರುತ್ತೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಾಗ, ಅದನ್ನು ನೀವು ಜನರಿಗೆ ಯಾವ ಥರ ತಲುಪಿಸುವ ಒಂದು ಪ್ಲ್ಯಾನ್ಗಳಿದೆ ನಿಮ್ಮ ಹತ್ರ?
ಇದು ಭಾಳ ಇಂಪಾರ್ಟೆಂಟ್ ಅಂತ ಒಂದು ವಿಚಾರ. ಯಾಕೆ ನಾವು ಕೂಡ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಅನ್ಕೊಂತಿದ್ದೋ, ಒಬ್ಬ ರಾಜಕೀಯವಾಗಿ ನಾವು ಎಂಟ್ರಿ ಕೊಟ್ಟರೆ ಒಬ್ಬ ರಾಜಕೀಯ ವ್ಯಕ್ತಿ ಆದರೆ ಬರೀ ರಸ್ತೆ ಮಾಡೋದು, ಒಂದು ಚರಂಡಿ ಮಾಡಿಸೋದು, ಅವ್ನು ಲೈಟ್ ಹಾಕ್ಸೋದು, ನೀರು ಹಾಕ್ಸೋದು ಅಂತ ಹೇಳ್ತಿದ್ದೋ. ಹೌದು. ಬಟ್ ನಾವು ಕೂಡ ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಗಿದ್ದು, ಏಕೆಂದರೆ ನಮಗೂ ಕೂಡ ಯಾವುದೇ ಒಬ್ಬ ಸದಸ್ಯ ಗೆದ್ದ ಮೇಲೆ ನಮಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅಭಿವೃದ್ಧಿ ಹೇಗೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕಾದ್ರೆ ಯಾವ ನಿಯಮನಗಳನ್ನ ಅನುಸರಿಸ್ಬೇಕು, ಅದನ್ನು ಹಣಗಳನ್ನ ಹೇಗೆ ಬಳಸ್ಕೋಬೇಕು ಅಂತೇಳಿ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ನಮ್ಗೆ ನಿಜವಲ್ಲೂ ಬಹಳ ವಿಚಾರ ತಿಳಿದಿದ್ದೇನು ಅಂದರೆ, ನಮ್ಮಲ್ಲೂ ಹಂಗೆ ಈಗ ಮಾತೆತ್ತಿದ್ರೆ ಗೊತ್ತಲ್ಲ, ಹಳ್ಳಿ ಸಮಸ್ಯೆಗಳು ಹೇಳ್ತಾ ಇರ್ತಾರೆ, ಬಟ್ ಅಷ್ಟೇ ಸೀಮಿತವಾಗಬಾರ್ದು. ನೂರಾರು ಜನಪರ ಒಂದು ಯೋಜನೆಗಳಿವೆ ಸರ್ಕಾರದಿಂದ ಬರುವಂಥವು. ಅವು ನಮ್ಮ ಜನಗಳಿಗೆ ಮನೆಗೆ ತಲುಪಿಸಿ ಆ ನಮ್ಮ ಜನಗಳಿಗೆ ಮನ ಮುಟ್ಟಿಸುವಂಥ ಕೆಲಸ ಮಾಡ್ಬೇಕಾಗಿರೋದೇ ನಮ್ಮ ಕಾರ್ಯ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಯಾಕೆಂದ್ರೆ ನಮ್ಗೆ ಗೆದ್ದಾದ್ಮೇಲೆ ಮುಂದಿನ ಎಲೆಕ್ಷನ್ ವರ್ಗ ಅದು ಅಷ್ಟೇ ಆಗುತ್ತೆ. ಯಾವ್ದೋ ಪಕ್ಷದ ಪರವಾಗಿ ಅವ್ರ ಜೊತೆ ಅವರಿಂದ ಓಡಾಡೋದೇ ಅವ್ರದ್ದು ಒಂದು ಅಧಿಕಾರ. ಹೌದು, ಆ ಥರ ಆಗಿದೆ ಪ್ರಸ್ತುತ. ಹಂಗಾಗಿ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಹಲವಾರು ಜನಪರ ಕಾರ್ಯಕ್ರಮಗಳಿವೆ ಸರ್ಕಾರದಿಂದ ಸಿಗುವಂಥ. ಇವನ್ನು ಒಂದು ಮಹಿಳಾ ಗ್ರಾಮ ಸಭೆ ಅಂತ ಮಾಡಿದ್ರೆ ಮಹಿಳೆಯರ ಆಗು ಹೋಗುಗಳು, ಅವರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ, ಮಹಿಳೆಯರ ಸ್ಥಾನಮಾನಗಳು, ಅವರ ರಾಜಕೀಯವಾಗಿ ಹೆಂಗಿರಬೇಕು, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಯಾವ ರೀತಿ ಒಂದು ಬೆಳವಣಿಗೆನ ಅವ್ರನ್ನ ಹೊಂದಬೇಕು ಅನ್ನೋದು ಆ ಮಹಿಳಾ ಗ್ರಾಮ ಸಭೆಗಳ ಮೂಲಕ ಮಹಿಳೆಯರಿಗಾದಂಥ ಒಂದು ಸ್ಥಾನಮಾನ ಸಿಗುವಂಥದ್ದು ಈ ಒಂದು ಗ್ರಾಮ ಸಭೆ ಮೂಲಕ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಮಕ್ಕಳು ಗ್ರಾಮ ಸಭೆ ಅಂತ ಮಾಡ್ತೀವಿ. ಆ ಮಕ್ಕಳು ಗ್ರಾಮ ಸಭೆಯಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಆದಂಥ ಹಕ್ಕುಗಳಿವೆ. ಆ ಹಕ್ಕುಗಳನ್ನ ಹೇಗೆ ಬಳಸ್ಕೋಬೇಕು, ಆ ರೀತಿ ಅದನ್ನು ಅವರು ಅಳವಡಿಸ್ಕೊಂಡು ಅವ್ರ ಮಕ್ಕಳು ಆ ಫ್ಯೂಚರಲ್ಲಿ ಯಾವ ರೀತಿ ಇರಬೇಕು ಅಂತೇಳಿ ಮಕ್ಕಳಿಗೆ ಈಗ ಒಂದು ನಿರ್ದಿಷ್ಟವಾಗಿ ಮಕ್ಕಳು ವಯೋಮಿತಿ ಇದೆ, ಇಷ್ಟು ವರ್ಷ ಹಿಂಗೆ ಕಾರ್ಮಿಕವಾಗಿ ಅವರು ದುಡಿಸ್ಕೋಬಾರ್ದು ಮಕ್ಕಳುಗಳನ್ನ ಅಂತೆಲ್ಲ ಇದೆ. ಆದ್ರೂ ಮಕ್ಳಿಗೂ ಅವೇರ್ನೆಸ್ ಕೊಡುವಂಥ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಏನಾಗುತ್ತೆ ಕಾರ್ಯಕ್ರಮಗಳೀಗ ಎಷ್ಟೋ ಜನ ಗೊತ್ತಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ನನಗಂದಿದ್ದು ಫಸ್ಟ್ ಯಾಕೆಂದರೆ ನಾನೊಬ್ಬ ಕಲಾವಿದಾಗಿ ಥಿಂಕ್ ಮಾಡಿದ್ದೆ, ಜನಪದ ಕಲಾವಿದನಾಗಿ. ನಾನು ಬಂದ ಮೇಲೆ ಸಾಂಸ್ಕೃತಿಕ ಮತ್ತು ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಆದಂಥ ಇಷ್ಟು ಪರ್ಸೆಂಟು ಅಂತೇಳಿ 2% ಆಗ್ಬೋದು, 5% ಆಗ್ಬೋದು ಎತ್ತಿಡ್ತೀವಿ. ಯಾಕೆ ಇಷ್ಟು ಅದನ್ನು ವಿದ್ಯಾರ್ಥಿಗಳಿಗೆ ಬಳಸ್ಕೋಬೇಕು ಅಂಥ ಕೆಲಸನ ನಾನು ಮಾಡಿದ್ದೀನಿ. ಎಷ್ಟೋ ವರ್ಷಗಳಿಂದ ಅದಾಗದಿರೋದನ್ನು ನಾನು ತಿಳ್ಕೊಂಡು ಇವನ್ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಇಷ್ಟು ಪರ್ಸೆಂಟಲ್ಲಿ ಓದುವಂಥ, ಈಗ SLC ಮಕ್ಕಳಿಗೆ, PUC ಮಕ್ಕಳಿಗೆ, ಡಿಗ್ರಿ ಹಂತವಾಗಿ ಅವರಿಗೆ ಸ್ವಲ್ಪ ಹಣನ ಜಾಸ್ತಿ ಮಾಡ್ತಾ ಹೋಗೋದು. ಹಂಗೆ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ನ ನಾವು ಕೊಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ, ಪಾಪ ತುಂಬ ಬಡವರು ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಅದನ್ನು ಮಾಡಿದ್ದೀವಿ. ಈಗ ರಾಜಕೀಯವಾಗಿ ಏನೋ ಕಾರ್ಯಕ್ರಮಗಳು ಮಾಡ್ತಾರೆ, ಅದರಲ್ಲಿ ನಾವು ಗುರುತಿಸಿ ಏನು ಮಾಡ್ತೀವಿ, ಈ ಕ್ರೀಡಾ ಕ್ಷೇತ್ರದಲ್ಲಿ ಇರ್ತಾರಲ್ಲ ಕೆಲವರು ನಮ್ಮ ಕ್ರೀಡೆಗಳಲ್ಲಿ ಅಳವಡಿಸ್ಕೊಂಡು ರಾಜ್ಯ ಮಟ್ಟ ಆಗ್ಬೋದು, ಜಿಲ್ಲಾ ಮಟ್ಟ ಆಗ್ಬೋದು ಒಂದು ಕಾರ್ಯಕ್ರಮನ ಆಯೋಜಿಸಿ ಅವರೊಂದು ಸ್ಪೋರ್ಟ್ಸ್ನ ಮಾಡ್ತಾರೆ. ಅಂಥ ಟೈಮಲ್ಲಿ ಅವ್ರನ್ನ ಕರೆದು ಇಷ್ಟು ಒಂದು ನಿಗದಿತವಾದಂಥ ನಾವೊಂದು ಇದೆ ನಮ್ಮ ಪಂಚಾಯತಿಲಿ ಒಂದು ಹಣ ಇರುತ್ತೆ, ಅದನ್ನು ಬಳಸ್ಕೊಳ್ಳಿ, ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ನಾವು ಅದನ್ನು ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರಕ್ಕೂ ಕೂಡ ನಾವು ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಿಂದ ನಾವು ಬಳಸ್ಕೊಳ್ಳಿ ಅಂತೇಳಿ ನಾವೊಂದು ಕಾರ್ಯಕ್ರಮ ನಿರೂಪಿಸ್ಲಿ ಅಂತೇಳಿ ಸಹಾಯನ ಕೂಡ ನಾವು ಮಾಡ್ತೀವಿ ಅದರಲ್ಲಿ. ಒಂದು ಸಮಗ್ರವಾದ ಒಂದು ಗ್ರಾಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲ ನೀವು ಪ್ಲಾನ್ ಹಾಕೊಂಡಿದ್ದೀರಿ. ಭಾಳ ವಿಶೇಷ ಅನಿಸುತ್ತೆ. ಯಾಕಂದರೆ ಈಗ ಅದೇ ನಾನು ಮುಂಚೆ ಹೇಳ್ದಾಗೆ ಒಂದು ಅಧ್ಯಕ್ಷ ಅದೊಂದು ಅಧಿಕಾರ ಸಿಕ್ಕಿದೆ, ಮತ್ತೆ ಬೇರೆ ಬೇರೆ ರಾಜಕೀಯ ರ್ಯಾಲಿಗಳಲ್ಲಿ ಅಲ್ಲಿ ಓಡಾಡಿಕೊಂಡು ಮಿನಿಸ್ಟ್ರಿಗಳ ಜೊತೆ ಇರೋದು ಬಿಟ್ಟರೆ ಈ ಥರನೂ ಭಾಳ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಾಗೆ ಮಕ್ಕಳು ಆಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಲವಾರು ಯೋಜನೆಗಳು ಇದೆ, ಅದನ್ನು ತಲುಪಿಸೋ ಕೆಲಸ ನೀವು ಮಾಡ್ತಿದ್ದೀರಿ. ಭಾಳ ಥ್ಯಾಂಕ್ ಯು. ಈ ಥರ ವಿಷಯಗಳು ಹೇಳೋದು ಭಾಳ ಬರೀ ವಿಷಯ ಹೇಳೋದಲ್ಲದೆ ನೀವು ಅದನ್ನು ಅಳವಡಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಭಾಳ ಥ್ಯಾಂಕ್ಸ್ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಈ ದಿನ ವಾಹಿನಿಗೆ ಬಂದು ನಿಮ್ಮ ಸಮಯ ಮತ್ತು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.